ಬೆಂಗಳೂರಿನ ದಿ ಪಾರ್ಕ್ ಹೋಟೆಲ್ನ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ಆರೋಪದಡಿ ಬಾಲಿವುಡ್ ನಟ ಸಿದ್ಧಾಂತ್ ಕಪೂರ್ರನ್ನ 2ನೇ ದಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಹಲಸೂರು ಪೊಲೀಸ್ ಠಾಣೆಗೆ ಸಿದ್ಧಾಂತ್ ಕಪೂರ್ ವಿಚಾರಣೆಗೆ ಹಾಜರಾದರು. ಈ ವೇಳೆ ಹಲವು ಮಹತ್ವದ ವಿಚಾರಗಳನ್ನ ಪೊಲೀಸರೆದುರು ಸಿದ್ಧಾಂತ್ ಬಾಯ್ಬಿಟ್ಟಿದ್ದಾರೆ ಎನ್ನಲಾಗಿದೆ. ಮೊನ್ನೆ ರಾತ್ರಿ ಸಿದ್ಧಾಂತ್ ಬಂಧಿಸಿದ್ದ ಹಲಸೂರು ಪೊಲೀಸರು ತಡರಾತ್ರಿ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಿ ಎಂದು ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದರು. ಬಾಲಿವುಡ್ನಲ್ಲಿ ಆಫರ್ಗಳು ಸಿಗದಿದ್ರಿಂದ ಜನ ಆರೋಪಿಗಳನ್ನ ನಾವು ಕಾನೂನು ಪ್ರಕಾರವಾಗಿ ಅವರಿಗೆ ಬೇಲ್ ಮೇಲೆ ಕಳಿಸಿದ್ದೀವಿ. ಮತ್ತು ಜೊತೆಗೆ ಅವರಿಗೆ ನೋಟಿಸ್ ಕೂಡ ಕೊಟ್ಟು ಮತ್ತೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಮತ್ತು ಇನ್ವೆಸ್ಟಿಗೇಷನ್ಗೆ ಕೋಆಪರೇಷನ್ ಮಾಡಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಅವರು ಅದರಲ್ಲಿ ಒಬ್ಬ ವ್ಯಕ್ತಿ ಇವತ್ತು ಕೂಡ ಬಂದಿದ್ದಾನೆ. ನಮ್ಮ ಮೂಲ ಉದ್ದೇಶ ಇದರ ಹಿಂದೆ ಇವರಿಗೆ ಸಪ್ಲೈ ಮಾಡತಕ್ಕಂಥ ಪೆಡ್ಲರ್ಗಳನ್ನ ಹಿಡಿದು ಆ ಜಾಲವನ್ನು ಭೇದಿಸೋದು. ಯಶವಂತಪುರ ಲಾಡ್ಜ್ನಲ್ಲಿ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅನ್ಮೋಲ್ನನ್ನ ಯಶವಂತಪುರ ಪೊಲೀಸರು ಬಂಧಿಸಿದ್ದಾರೆ. ಜೂನ್ 9ರಂದು ಯಶವಂತಪುರದ ಲಾಡ್ಜ್ಗೆ ಕರೆದೊಯ್ದು ದೀಪಾ ಪದನ್ ಎಂಬಾಕಿಯನ್ನ ಕೊಲೆ ಮಾಡಿದ್ದ. ಈ ಸಂಬಂಧ ದಾಖಲಿಸಿಕೊಂಡಿದ್ದ ಪೊಲೀಸರು ಅನ್ಮೋಲ್ನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಕ್ರಮ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕೊಲೆ ಮಾಡಿದ್ದು ವೇರ್ ಈಸ್ ಮೈ ಟ್ರೈನ್ ಆಪ್ ಮೂಲಕ ಆರೋಪಿಯನ್ನ ಅನಂತಪುರ ಬಳಿ ಟ್ರೈನ್ ಕ್ಯಾಚ್ ಮಾಡಿ ಬಂಧಿಸಿದ್ದಾರೆ. ರಾಹುಲ್ ಗಾಂಧಿಗೆ ಇಡಿ ಕಚೇರಿಯಲ್ಲಿ 2ನೇ ದಿನವೂ ಡ್ರಿಲ್ ಮುಂದುವರೆದಿದೆ. ಬೆಳಗ್ಗೆ ಇಡಿ ಕಚೇರಿಗೆ ಹಾಜರಾದ ರಾಹುಲ್ ಗಾಂಧಿಗೆ ಮಧ್ಯಾಹ್ನದವರೆಗೆ ಹೇಳಿಕೆ ಪಡೆದರು. 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಬಳಿಕ ಲಂಚ್ ಬ್ರೇಕ್ ನೀಡಿ ಮತ್ತೆ ವಿಚಾರಣೆ ನಡೆಸಿದ್ರು. ಒಳಗೆ ರಾಹುಲ್ ಗಾಂಧಿ ವಿಚಾರಣೆ ನಡೆಸಿದ್ರೆ ಹೊರಗೆ ಕಾಂಗ್ರೆಸ್ ಕಾರ್ಯಕರ್ತರ ಹೈಡ್ರಾಮಾ ಮುಂದುವರೆದಿತ್ತು. ಇಡಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದ ಸಂಸದ ಡಿಕೆ ಸುರೇಶ್, ದಿನೇಶ್ ಗುಂಡೂರಾವ್, ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಇದೇ ವೇಳೆ ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆದು ನರೇಲಾ ಪೊಲೀಸ್ ಠಾಣೆಗೆ ಕರೆದೊಯ್ದರು. ಈ ವೇಳೆ ಠಾಣೆಯಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ ಪೊಲೀಸರ ವಶದಲ್ಲಿದ್ದಾಗಲೇ ಡಿಕೆ ಸುರೇಶ್, ದಿನೇಶ್ ಗುಂಡೂರಾವ್ ರಕ್ತದಾನ ಮಾಡಿದರು. ರಾಹುಲ್ ಗಾಂಧಿ ಇಡಿ ವಿಚಾರಣೆಗೆ ಕಾಂಗ್ರೆಸ್ ನಾಯಕರು ಗರಂ ಆಗಿದ್ದು, ಕೇಂದ್ರ ಸರ್ಕಾರದಿಂದ ತನಿಖಾ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡುತ್ತಿದೆ. ಬೆಲೆ ಏರಿಕೆ, ಹಣದುಬ್ಬರದ ವಿರುದ್ಧ ದನಿ ಎತ್ತೋದು ತಪ್ಪ, ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡೋದು ತಪ್ಪ ಅಂತ ಪ್ರಶ್ನಿಸಿದ್ದಾರೆ. हम आगे बढ़ते जाएंगे, वो अत्याचार करेंगे, हम छाती पर वार सहेंगे, वो हमें मारेंगे, हर बार नफरत फैलाएंगे, हम प्रेम का संदेश देंगे, वो महंगाई बढ़ाएंगे, हम सवाल पूछेंगे, वो बेरोजगारी फैलाएंगे, हम उन्हें कटघरे में खड़ा करते जाएंगे, वो नफरत फैलाएंगे, नफरत के बीज बोते जाएंगे, हम उनसे प्रेम का सवाल पूछते जाएंगे, वो हमें मारें, हमें पीटें, हमें जेल में डालें, पर वो हमें रोक नहीं पाएंगे. जेल की सलाह से हमें रोक नहीं सकते. ಅಲ್ಲ, ಇದು ಒಂದು ಹೊಸ ಸಂಪ್ರದಾಯನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇದೇನು ಎಮರ್ಜೆನ್ಸಿನ? ಇದೇನು ಪ್ರಜಾಪ್ರಭುತ್ವದ ಸರ್ಕಾರನ? ಅಲ್ಲ ರೀ, ಪ್ರತಿಭಟನೆ ಮಾಡೋಂಥದ್ದು ನಮ್ಮ ಹಕ್ಕು. ಅವರ ನೋವು, ಅವರ ದುಃಖ, ಅವರ ದುಮಾನ ಹೇಳ್ಕೊಂಡ್ರು. ಹಂಗೆ ಇಡೀ ದೇಶದ ಉದ್ದಗಲೂ ಕೂಡ ನಾಯಕರುಗಳು, ನಮ್ಮ ನಾಯಕರು ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನಾವು ನಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇದು ಸಂವಿಧಾನದಲ್ಲಿರುವಂಥ ಒಂದು ಹಕ್ಕಿದು. ಇವತ್ತು ಬೆಳಗ್ಗೆ ಎಐಸಿಸಿ ಕಚೇರಿಗೆ ರಾಹುಲ್ ಗಾಂಧಿಗೆ ವಿಚಾರಣೆ ವಿರೋಧಿಸಿ 2ನೇ ದಿನವೂ ರಾಜ್ಯ ಕಾಂಗ್ರೆಸ್ ಘಟಕ ತೀವ್ರ ಪ್ರತಿಭಟನೆ ನಡೆಸಿತು. ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪೊಲೀಸರು ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ ಕೂಡ ನಡೆಯಿತು. ಪೊಲೀಸರ ಕೈಗೆ ಸಿಗದೆ ಕಾಂಗ್ರೆಸ್ ಕಾರ್ಯಕರ್ತರು ಓಡಿದ್ರು. ಕೊನೆಗೆ ಹರಸಾಹಸ ಪಟ್ಟು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆದಿದ್ದಕ್ಕೆ ಸಿದ್ದರಾಮಯ್ಯ ಕೆಂಡಾಮಂಡಲವಾಗಿದ್ದಾರೆ. ಬಿಜೆಪಿಯವರು ಎಮರ್ಜೆನ್ಸಿ ಬಗ್ಗೆ ಮಾತನಾಡ್ತಾರೆ, ನಮ್ಮ ಪಕ್ಷದವರ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಇದೇನು ಪ್ರಜಾಪ್ರಭುತ್ವವೇ, ಸರ್ವಾಧಿಕಾರವೇ, ಪೊಲೀಸ್ ಅಧಿಕಾರವೇ ಅಂತ ಕಿಡಿಕಾರಿದ್ದಾರೆ. ಆಫೀಸ್ಗೆ ಹೋಯ್ತಿದ್ದವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರು ಬಹಳ ಮಾತಾಡ್ತಾರೆ, ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾರೆ. ಈಗ ಅಘೋಷಿತ ಎಮರ್ಜೆನ್ಸಿ ಇದೆ, ಸರ್ವಾಧಿಕಾರ ಮಾಡ್ತಾ ಇದ್ದಾರೆ.
ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ, ದಿನೇಶ್ ಗುಂಡೂರಾವ್ ಆಮೇಲೆ ಎಚ್ ಕೆ ಪಟ್ ಎಲ್ಲರೂ ಕೆಲವರು ಕೂಡ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಐ ಡೋಂಟ್ ನೋ, ಇದೇನು ಪ್ರಜಾಪ್ರಭುತ್ವನ, ಸರ್ವಾಧಿಕಾರನ, ಕಾಂಗ್ರೆಸ್ ಆಫೀಸ್ಗೆ ಹೋಯ್ತಿದ್ದವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರು ಬಹಳ ಮಾತಾಡ್ತಾರೆ, ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾರೆ. ಈಗ ಅಘೋಷಿತ ಎಮರ್ಜೆನ್ಸಿ. ಇಡಿ ವಿರುದ್ಧದ ಕಾಂಗ್ರೆಸ್ ನಾಯಕರ ಪ್ರತಿಭಟನೆಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಗಾಂಧಿ ಹೆಸರು ಇಟ್ಕೊಂಡು ಮಹಾತ್ಮ ಗಾಂಧಿ ಹೆಸರಿಗೆ ಅಪಚಾರವನ್ನ ಬಳಿತಿದ್ದಾರೆ. ಇವರು ನಿಜವಾಗ್ಲೂ ಗಾಂಧಿ ಅಲ್ಲ, ಒರಿಜಿನಲಿ ಇವರು ಗ್ಯಾಂಡಿ. ಜನ ನೋಡಿದವರು ಮಹಾತ್ಮ ಗಾಂಧಿ ಇವರು ಒಂದೇ ಫ್ಯಾಮಿಲಿ ಅನ್ಕೋತಾರೆ. ಗಾಂಧಿ ಸತ್ಯದ ಪರ ಸತ್ಯಾಗ್ರಹ ಮಾಡಿದ್ರು, ಆದ್ರೆ ಇವರು ಭ್ರಷ್ಟಾಚಾರ ಮುಚ್ಚಿ ಹಾಕಿಕೊಳ್ಳಲು ಚಳುವಳಿ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಮಾಡಿದವ್ರನ್ನೂ ಕೂಡ ಎನ್ಕ್ವೈರಿ ಮಾಡಬಾರ್ದು ಅಂತಂದರೆ, ಹಾಗಿದ್ರೆ ಏನಾದ್ರು ಸಂವಿಧಾನದಲ್ಲಿ ಇಲ್ಲ ನೆಹರು ಕುಟುಂಬ ಏನು ಮಾಡಿದ್ರು ಮತ್ತೆ ಪ್ರಶ್ನೆ ಮಾಡೋಂಗಿಲ್ಲ. ಮತ್ತು ಮಹಾತ್ಮ ಗಾಂಧಿ ಹೆಸರಿಟ್ಕೊಂಡು ಮಹಾತ್ಮ ಗಾಂಧಿ ವ್ಯಕ್ತಿತ್ವಕ್ಕೆ ಅಪಚಾರ ಬಳಿತಾರಲ್ರಿ. ಇವ್ರು ನಿಜವಾಗಲೂ ಗಾಂಧಿ ಅಲ್ಲ, ಒರಿಜಿನಲಿ ಇವ್ರು ಗ್ಯಾಂಡಿ. ಇವ್ರು ಗಾಂಧಿ ಅಂತ ಹೆಸರಿಟ್ಕೊಂಡು ಜನ ನೋಡಿದವ್ರು ಏನು ಅನ್ಕೋತಾರೆ, ಮಹಾತ್ಮ ಗಾಂಧಿ ಇವರು ಒಂದೇ ಫ್ಯಾಮಿಲಿ ಅನ್ನೋರು ಅಂತ ಅನ್ಕೋತಾರೆ. ಗಾಂಧಿ ಸತ್ಯದ ಪರವಾಗಿ ಸತ್ಯ. ಮೇಕೆದಾಟು ವಿಚಾರಕ್ಕೆ ತಮಿಳುನಾಡು ಸಿಎಂ ಸ್ಟಾಲಿನ್ ಮತ್ತೆ ಖ್ಯಾತಿ ತೆಗೆದಿದ್ದಾರೆ. ಈ ಬಗ್ಗೆ ಪ್ರಧಾನಿ ಮೋದಿಗೆ ಪತ್ರ ಬರೆದು ಯೋಜನೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಚಿವ ಗೋವಿಂದ ಕಾರಜೋಳ ನಾಳೆ ದಿಢೀರ್ ದೆಹಲಿ ಪ್ರವಾಸ ಕೈಗೊಂಡಿದ್ದು, ಈ ಬಗ್ಗೆ ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿಯಾಗಿ ಸ್ಟಾಲಿನ್ ಬರೆದ ಪತ್ರಕ್ಕೆ ಮಾನ್ಯತೆ ಕೊಡದಂತೆ ಮನವಿ ಮಾಡಲಿದ್ದಾರೆ. ಬಳಿಕ ನೀರಾವರಿ ಕಾನೂನು ತಜ್ಞರ ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ. ಮಹದಾಯಿ ಕೃಷ್ಣಾ ನದಿ ನೀರು ಜೋಡಣೆ ಸಂಬಂಧವೂ ಮಹತ್ವದ ಸಮಾಲೋಚನೆ ನಡೆಸಲಿದ್ದಾರೆ. ಇನ್ನು ತಮಿಳುನಾಡು ಸಿಎಂ ಪತ್ರ ಬರೆದಿರುವುದರ ಬಗ್ಗೆ ಸಿಎಂ ಬೊಮ್ಮಾಯಿ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಲೋಕಲ್ ಸ್ಟ್ಯಾಂಡೇ ಇಲ್ಲ, ಇದಕ್ಕೆ ಯಾವುದೇ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಇದು ನಿಲ್ಲುವುದಿಲ್ಲ. ಹೀಗಾಗಿ ಕಾನೂನು ಬಾಹಿರಾಗಿರುವಂಥ ಪತ್ರವನ್ನು ಕೇಂದ್ರ ಖಂಡಿತವಾಗಿ ಪರಿಗಣಿಸಲು ಈಗಾಗಲೇ CWCನೂ ಹೇಳಿದೆ ಮತ್ತು ವಾಟರ್ ರಿಸೋರ್ಸ್ ಮಂತ್ರಾಲಯ ಈಗಾಗಲೇ CWಗೆ ರೆಫರ್ ಮಾಡಿಬಿಟ್ಟಿದೆ ಮತ್ತು ಮೀಟಿಂಗ್ಗಳಾಗಿಬಿಟ್ಟಿದೆ. ಈಗ ಆ ಪ್ರಕ್ರಿಯೆ ಅಂತಿಮ ಆಗ್ತದೆ. ನಮಗೆ ವಿಶ್ವಾಸ ಇದೆ, ನ್ಯಾಯ ಸಿಗ್ತದೆ. ಅವ್ರೇನ್ ಬರೀತಾರೆ ಅನ್ನೋದು ಮುಖ್ಯ ಅಲ್ಲ. ಈಗ ಅದಕ್ಕೆ ಅವರು ತಕರಾರು ಮಾಡಲಿಕ್ಕೆ ಯಾವುದೇ ಕಾರಣ ಇಲ್ಲ. ಕಾನೂನು ರೀತಿಯ ತಕರಾರಿಲ್ಲ, ಗೊತ್ತಾಯ್ತು, ಇತ್ಯರ್ಥ ಆಗ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಈಗ ಇವರು ರಾಜಕೀಯ ಇಚ್ಛಾಶಕ್ತಿ ತೋರಿಸ್ಬೇಕು. ಇವರು